ಕನ್ನಡ ಕೇಳುಗರೆ, ಕನ್ನಡ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಮಾತಾಡ್ತಿರೋ ವಿಷಯ ಕೇವಲ ಒಂದು ನಗರಕ್ಕೆ ಸಂಬಂಧಿಸಿದ್ದಲ್ಲ. ಇದು ನಮ್ಮ ದೇಶದ ಭದ್ರತೆ, ನಮ್ಮ ಸಂಸ್ಕೃತಿ ಮತ್ತು ನಮ್ಮೆಲ್ಲರ ಭವಿಷ್ಯದ ಪ್ರಶ್ನೆ. ನೀವು ಬೆಂಗಳೂರಿನ IT ಹಬ್ಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳ ಪಕ್ಕದಲ್ಲಿ ಅಥವಾ ಕಸ ವಿಲೇವಾರಿ ಘಟಕಗಳ ಹತ್ತಿರ ಒಮ್ಮೆ ಸೂಕ್ಷ್ಮವಾಗಿ ನೋಡಿದ್ರೆ ನಿಮಗೊಂದು ವ್ಯತ್ಯಾಸ ಕಾಣುತ್ತೆ. ಅಲ್ಲಿ ಕೇಳಿಬರುವ ಭಾಷೆ ಕನ್ನಡ ಅಲ್ಲ, ಹಿಂದಿ ಅಲ್ಲ, ತಮಿಳು, ತೆಲುಗು ಕೂಡ ಅಲ್ಲ. ಅಲ್ಲಿ ಕೇಳಿಬರೋದು ಬೆಂಗಾಲಿ ಭಾಷೆ. ಹೌದು, ಪಶ್ಚಿಮ ಬಂಗಾಳದಿಂದ ಕೆಲಸಕ್ಕೆ ಬರುವವರು ನಮ್ಮ ದೇಶದವರೇ. ಅವರಿಗೆ ಇಲ್ಲಿ ಕೆಲಸ ಮಾಡುವ ಹಕ್ಕಿದೆ, ಅದರಲ್ಲಿ ಎರಡು ಮಾತಿಲ್ಲ. ಆದರೆ ಆ ಗುಂಪಿನಲ್ಲಿ ಸೇರಿಕೊಂಡು ಯಾರಿಗೂ ಗೊತ್ತಾಗದ ಹಾಗೆ ನಾನು ಕೂಡ ಇಂಡಿಯನ್ ಅಂತ ಹೇಳ್ಕೊಂಡು ಓಡಾಡ್ತಾರಲ್ಲ, ಅವರೇ ಬಾಂಗ್ಲಾದೇಶದ ಅಕ್ರಮ ವಲಸಿಗರು. ಶಾಕಿಂಗ್ ವಿಷಯ ಏನಂದರೆ, ಇವತ್ತು ಬೆಂಗಳೂರು ಅಕ್ರಮ ವಲಸಿಗರ ಪಾಲಿಗೆ ಸ್ವರ್ಗವಾಗಿ ಬದಲಾಗ್ತಿದೆ. ಪೊಲೀಸ್ ಇಲಾಖೆಯ ಅಂಕಿ ಅಂಶಗಳೇ ಬೆಚ್ಚಿ ಬೀಳಿಸುವಂತಿದೆ. ಅಸ್ಸಾಂ ಅಥವಾ ಪಶ್ಚಿಮ ಬಂಗಾಳದ ಗಡಿಯಲ್ಲಿ ಇರಬೇಕಾದ ಸಮಸ್ಯೆ ಇವತ್ತು 2000 ಕಿಲೋಮೀಟರ್ ದೂರ ಇರೋ ಬೆಂಗಳೂರಿನಲ್ಲಿ ಯಾಕೆ ಇಷ್ಟು ದೊಡ್ಡದಾಗ್ತಿದೆ? ಅವರು ಬಾರ್ಡರ್ ದಾಟಿ ಹೇಗೆ ಬರ್ತಾರೆ? ರೈಲ್ನಲ್ಲಿ ಬರೋದಾದರೂ ಹೇಗೆ? ಇಲ್ಲಿ ಬಂದು ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಮಾಡಿಸೋಕೆ ಅವರಿಗೆ ಯಾರು ಹೆಲ್ಪ್ ಮಾಡ್ತಾರೆ? ಇದೊಂದು ವ್ಯವಸ್ಥಿತವಾದ ದೊಡ್ಡ ಮಾಫಿಯಾ. ಇದರ ಹಿಂದೆ ದೊಡ್ಡ ನೆಟ್ವರ್ಕ್ ಕೆಲಸ ಮಾಡ್ತಿದೆ. ಇವತ್ತಿನ ಈ ವಿಡಿಯೋದಲ್ಲಿ ಒಬ್ಬ ಅಕ್ರಮ ವಲಸಿಗ ಬಾಂಗ್ಲಾದೇಶದ ಹಳ್ಳಿಯಿಂದ ಹೊರಟು ಬೆಂಗಳೂರಿನ ಬೆಳ್ಳಂದೂರು ಅಥವಾ ವರ್ತೂರಿನಲ್ಲಿ ಶೆಡ್ ಹಾಕುವವರೆಗೆ ಏನೆಲ್ಲ ನಡೆಯುತ್ತೆ ಅನ್ನೋದನ್ನು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಫ್ರೆಂಡ್ಸ್, ಮೊದಲಿಗೆ ಈ ಸಮಸ್ಯೆಯ ಮೂಲ ಇರೋದು ಭಾರತ ಹಾಗೂ ಬಾಂಗ್ಲಾದೇಶದ ಗಡಿಯಲ್ಲಿ. ನಮಗೆ ಪಾಕಿಸ್ತಾನದ ಬಾರ್ಡರ್ ಅಂದರೆ ಅಲ್ಲಿ ಫೆನ್ಸಿಂಗ್ ಇದೆ, ಸೈನಿಕರು ಕಾವಲಿದ್ದಾರೆ ಅಂತ ಗೊತ್ತು. ಆದರೆ ಬಾಂಗ್ಲಾದೇಶದ ಬಾರ್ಡರ್ ಹಾಗಲ್ಲ. ಇಲ್ಲಿ ನದಿಗಳಿವೆ ಮತ್ತು ಎಷ್ಟೋ ಕಡೆ ಹಳ್ಳಿಗಳ ಮಧ್ಯೆಯೇ ಬಾರ್ಡರ್ ಹಾದು ಹೋಗುತ್ತೆ. ಇದನ್ನೇ ಈ ಮಾಫಿಯಾ ಬಳಸ್ಕೊಳ್ತಿದೆ. ಒಬ್ಬ ವ್ಯಕ್ತಿ ಬಾಂಗ್ಲಾದೇಶದಿಂದ ಬೆಂಗಳೂರಿಗೆ ಬರಬೇಕು ಅಂದರೆ ಮೊದಲಿಗೆ ಕಾಂಟ್ಯಾಕ್ಟ್ ಮಾಡೋದು ಒಬ್ಬ ಏಜೆಂಟನ್ನು. ಬಾಂಗ್ಲಾದೇಶದ ಕಡೆ ಒಬ್ಬ ಏಜೆಂಟ್ ಇರ್ತಾನೆ. ಅದೇ ರೀತಿ ಭಾರತದ ಕಡೆ ಅಂದರೆ ಪಶ್ಚಿಮ ಬಂಗಾಳ ಅಥವಾ ಅಸ್ಸಾಂನಲ್ಲಿ ಇನ್ನೊಬ್ಬ ಏಜೆಂಟ್ ಇರ್ತಾನೆ. ಇವರಿಬ್ಬರ ಮಧ್ಯೆ ಒಂದು ಡೀಲ್ ಕುದುರುತ್ತೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯನ್ನು ಬಾರ್ಡರ್ ದಾಟಿಸೋಕೆ 5,000ದಿಂದ ಹಿಡಿದು 20,000ದವರೆಗೆ ರೇಟ್ ಫಿಕ್ಸ್ ಆಗುತ್ತೆ. ರಾತ್ರಿ ಹೊತ್ತು BSF ಕಣ್ ತಪ್ಪಿಸಿ ನದಿಯ ಮೂಲಕವೋ ಅಥವಾ ಫೆನ್ಸಿಂಗ್ ಇಲ್ಲದ ಜಾಗದ ಮೂಲಕವೋ ಇವರು ಭಾರತದ ಮಣ್ಣಿಗೆ ಕಾಲಿಡ್ತಾರೆ. ಯಾವಾಗ ಇವರು ಭಾರತದ ಗಡಿಯೊಳಗೆ ಬರ್ತಾರೋ ಅಲ್ಲಿಂದ ಇವರ ಜವಾಬ್ದಾರಿಯನ್ನು ಭಾರತದಲ್ಲಿರೋ ಲೋಕಲ್ ಏಜೆಂಟ್ ತಗೊಳ್ತಾನೆ. ಇಲ್ಲಿ ಇವರಿಗೆ ಮೊದಲು ಹೇಳ್ಕೊಡೋದು ಸುಳ್ಳು ಹೇಳೋದು ಹೇಗೆ ಅಂತ. ಯಾರಾದರೂ ಕೇಳಿದ್ರೆ ಪಶ್ಚಿಮ ಬಂಗಾಳದ ಮುರ್ಷಿದಾಬಾದ್ ಅಥವಾ ಮಾಲ್ಡಾ ಜಿಲ್ಲೆಯವರು ಅಂತ ಹೇಳಿ ಅಂತ ಟ್ರೈನಿಂಗ್ ಕೊಡ್ತಾರೆ. ಯಾಕಂದರೆ ಅಲ್ಲಿನ ಭಾಷೆ ಮತ್ತು ಬಾಂಗ್ಲಾದೇಶದವರ ಭಾಷೆ ಆಲ್ಮೋಸ್ಟ್ ಸೇಮ್ ಇರುತ್ತೆ. ಸಾಮಾನ್ಯ ಜನರಿಗೆ ಇದರ ವ್ಯತ್ಯಾಸ ಕಂಡುಹಿಡಿಯೋಕೆ ಆಗಲ್ಲ. ಇಲ್ಲಿಂದ ಶುರುವಾಗುತ್ತೆ ಇವರ ಜರ್ನಿ ಟು ಬ್ಯಾಂಗ್ಳೂರು. ಯಾಕೆ ಬೆಂಗಳೂರು? ದೆಹಲಿ ಇದೆ, ಮುಂಬೈ ಇದೆ, ಕೋಲ್ಕತ್ತಾ ಇದೆ. ಆದರೂ ಇವರೆಲ್ಲ ರೈಲು ಹತ್ತಿ ನೇರವಾಗಿ ಬರೋದು ಯಶವಂತಪುರ ಅಥವಾ KSR ಬೆಂಗಳೂರು ಸ್ಟೇಷನ್ಗೆ. ಇದಕ್ಕೆ ಪ್ರಮುಖವಾಗಿ 3 ಕಾರಣಗಳಿವೆ. ಒಂದು, ಕೂಲಿ. ಭಾರತದ ಬೇರೆ ಯಾವುದೇ ನಗರಕ್ಕೆ ಹೋಲಿಸಿದ್ರೆ ಬೆಂಗಳೂರಿನಲ್ಲಿ ಸಿಗುವ ದಿನಗೂಲಿ ಜಾಸ್ತಿ ಇದೆ. ಒಬ್ಬ ಸಾಮಾನ್ಯ ಲೇಬರ್ಗೆ ದಿನಕ್ಕೆ 800ರಿಂದ 1000 ರೂಪಾಯಿ ಸಿಗುತ್ತೆ. ಬಾಂಗ್ಲಾದೇಶದ ಕರೆನ್ಸಿಗೆ ಹೋಲಿಸಿದ್ರೆ ಇದು ಅವರಿಗೆ ದೊಡ್ಡ ಮೊತ್ತ. ಎರಡನೆಯದಾಗಿ ಸೇಫ್ಟಿ. ಬೆಂಗಳೂರು ಒಂದು ಕಾಸ್ಮೋಪಾಲಿಟನ್ ಸಿಟಿ. ಇಲ್ಲಿ ಯಾರು ಎಲ್ಲಿಂದ ಬಂದಿದ್ದಾರೆ ಅಂತ ಪಕ್ಕದ ಮನೆಯವರೆಗೆ ಗೊತ್ತಿರಲ್ಲ. ಯಾರು ಅಷ್ಟಾಗಿ ತಲೆ ಕೆಡಿಸ್ಕೊಳ್ಳಲ್ಲ. ಈ ಅನಾಮಧೇಯತೆ ಇವರಿಗೆ ವರದಾನವಾಗಿದೆ. ಮೂರನೆಯದು ಡಿಮ್ಯಾಂಡ್. ಬೆಂಗಳೂರಿನಲ್ಲಿ ಕನ್ಸ್ಟ್ರಕ್ಷನ್ ಕೆಲಸ ನಡೀತಾನೇ ಇರುತ್ತೆ. ಜೊತೆಗೆ ಕಸ ವಿಂಗಡಣೆ ಮಾಡುವ ಕೆಲಸಕ್ಕೆ ಲೋಕಲ್ ಜನ ಸಿಗಲ್ಲ. ಈ ಕೆಲಸವನ್ನು ಇವರು ಕಡಿಮೆ ಸಂಬಳಕ್ಕೆ ಮಾಡೋಕ್ಕೆ ರೆಡಿ ಇರ್ತಾರೆ. ಸರಿ, ಈಗ ಇವರು ಬೆಂಗಳೂರಿಗೆ ಬಂದು ಇಳಿದ್ರು ಅಂತ ಇಟ್ಕೊಳ್ಳಿ. ಸ್ಟೇಷನ್ನಿಂದ ನೇರವಾಗಿ ಇವರು ಹೋಗೋದೆಲ್ಲಿಗೆ? ಇಲ್ಲಿ ಈಗಾಗಲೇ ಸೆಟ್ಲ್ ಆಗಿರೋ ತಮ್ಮ ಕಮ್ಯುನಿಟಿಯ ಏಜೆಂಟ್ಗಳ ಹತ್ತಿರ. ಬೆಂಗಳೂರಿನ ಹೊರವಲಯದ ಪ್ರದೇಶಗಳಾದ ಬೆಳ್ಳಂದೂರು, ಸರ್ಜಾಪುರ, ವರ್ತೂರು ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಹತ್ತಿರ ಇರೋ ಖಾಲಿ ಜಾಗಗಳಲ್ಲಿ ಇವರು ಟೆಂಟ್ಗಳನ್ನು ಅಥವಾ ತಗಡಿನ ಶೀಟ್ಗಳನ್ನು ಹಾಕಿಕೊಳ್ತಾರೆ. ಇದನ್ನೇ ನಾವು ಸ್ಲಮ್ ಅಥವಾ ಕಾಲನಿ ಅಂತ ಕರಿತೀವಿ. ಇಲ್ಲಿರೋ ಟ್ವಿಸ್ಟ್ ಏನಂದರೆ, ಅವರು ಬಂದ ತಕ್ಷಣ ಇವರ ಹತ್ತಿರ ಯಾವುದೇ ID ಕಾರ್ಡ್ ಇರಲ್ಲ. ಇವರು ಇಲ್ಲಿಗಲ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಕೆಲವೇ ತಿಂಗಳಲ್ಲಿ ಇವರ ಕೈಗೆ ಆಧಾರ್ ಕಾರ್ಡ್ ಬರುತ್ತೆ. ಅದು ಹೇಗೆ ಸಾಧ್ಯ? ಇಲ್ಲಿ ಕೆಲಸ ಮಾಡೋದು ಲೋಕಲ್ ಪಾಲಿಟಿಕ್ಸ್ ಮತ್ತು ಭ್ರಷ್ಟಾಚಾರ. ಇವರು ವಾಸ ಮಾಡೋ ಶೆಡ್ಗಳಿಗೆ ಅಥವಾ ಬಾಡಿಗೆ ಮನೆಗಳಿಗೆ ಒಬ್ಬ ಲೋಕಲ್ ಲೀಡರ್ ಅಥವಾ
ಏಜೆಂಟ್ ಇರ್ತಾನೆ. ಅವನು ಇವರಿಗೆ ಮೊದಲು ಒಂದು ಫೇಕ್ ಬಾಡಿಗೆ ಅಗ್ರಿಮೆಂಟ್ ಮಾಡಿಕೊಡ್ತಾನೆ. ಇಲ್ಲ ಅಂದರೆ ಯಾರದೋ ಹೆಸರಲ್ಲಿ ಕರೆಂಟ್ ಬಿಲ್ ಅಥವಾ ಗ್ಯಾಸ್ ಕನೆಕ್ಷನ್ ತೋರಿಸಿ ಇದನ್ನು ಅಡ್ರೆಸ್ ಪ್ರೂಫ್ ಆಗಿ ಬಳಸ್ಕೊಳ್ತಾರೆ. ಒಮ್ಮೆ ಒಂದು ಡಾಕ್ಯುಮೆಂಟ್ ಸಿಕ್ತು ಅಂದರೆ ಅದನ್ನು ಇಟ್ಕೊಂಡು ಆಧಾರ್ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ. ಕೆಲವೊಮ್ಮೆ ಫೇಕ್ ಜನನ ಪತ್ರ ಕೂಡ ಸೃಷ್ಟಿ ಮಾಡ್ತಾರೆ. ನಮ್ಮ ಸಿಸ್ಟಮ್ನಲ್ಲಿರೋ ಲೋಪದೋಷಗಳು ಇವರಿಗೆ ಎಷ್ಟು ಈಸಿಯಾಗಿ ಸಹಾಯ ಮಾಡುತ್ತೆ ಅಂದರೆ, ಕೆಲವೇ ದಿನಗಳಲ್ಲಿ ಬಾಂಗ್ಲಾದೇಶದ ಒಬ್ಬ ಪ್ರಜೆ ಭಾರತದ ಅಫಿಷಿಯಲ್ ಸಿಟಿಸನ್ ಆಗಿಬಿಡ್ತಾನೆ. ಆಧಾರ್ ಬಂದಮೇಲೆ ಪ್ಯಾನ್ ಕಾರ್ಡ್ ಬಂದಮೇಲೆ ವೋಟರ್ ID, ಹೀಗೆ ಇವರು ನಮ್ಮವರೇ ಆಗಿಬಿಡ್ತಾರೆ. ಈಗ ನೀವು ಕೇಳ್ಬೋದು, ಸರ್ ಅವರು ಪಾಪ ಹೊಟ್ಟೆಪಾಡಿಗೆ ಬರ್ತಾರೆ, ಕೆಲಸ ಮಾಡ್ತಾರೆ, ನಿಮ್ಗೇನು ಪ್ರಾಬ್ಲಮ್ ಅಂತ. ಇಲ್ಲಿ ಪ್ರಾಬ್ಲಮ್ ಇರೋದು 3 ಹಂತಗಳಲ್ಲಿ. ಮೊದಲನೆಯದು ಆರ್ಥಿಕ ಹೊರೆ ಮತ್ತು ಸ್ಥಳೀಯರ ಕೆಲಸ. ನೋಡಿ, ಇವರು ಕಡಿಮೆ ಸಂಬಳಕ್ಕೆ ಕೆಲಸ ಮಾಡೋಕ್ಕೆ ರೆಡಿ ಇರೋದ್ರಿಂದ ಲೋಕಲ್ ಕಾಂಟ್ರಾಕ್ಟರ್ಗಳು ನಮ್ಮ ರಾಜ್ಯದ ಬಡ ಕಾರ್ಮಿಕರನ್ನ ಬಿಟ್ಟು ಇವರನ್ನೇ ಕೆಲಸಕ್ಕೆ ತಗೊಳ್ತಾರೆ. ಒಬ್ಬ ಕನ್ನಡಿಗ ಅಥವಾ ಉತ್ತರ ಕರ್ನಾಟಕದ ಕಾರ್ಮಿಕ 800 ರೂಪಾಯಿ ಕೇಳಿದ್ರೆ ಇವರು 500 ರೂಪಾಯಿಗೆ ಕೆಲಸ ಮಾಡ್ತಾರೆ. ಇದರಿಂದ ನಮ್ಮ ನೆಲದ ಬಡವರು ಹೊಟ್ಟೆ ಮೇಲೆ ಹೊಡೆದಂಗಾಗತ್ತೆ. ಜೊತೆಗೆ ಸರ್ಕಾರ ಕೊಡುವ ರೇಷನ್, ಸರ್ಕಾರಿ ಆಸ್ಪತ್ರೆ ಸೇವೆ, ಉಚಿತ ಯೋಜನೆಗಳು ಇವೆಲ್ಲದರ ಲಾಭ ಇವರಿಗೆ ಹೋಗುತ್ತೆ. ಇದು ನಮ್ಮ ಟ್ಯಾಕ್ಸ್ ಪೇಯರ್ ಹಣದ ದುರುಪಯೋಗ ಅಲ್ವಾ? ಎರಡನೆಯದು ಕ್ರೈಮ್ ಮತ್ತು ಸೆಕ್ಯುರಿಟಿ. ಇದು ತುಂಬಾ ಗಂಭೀರವಾದ ವಿಷಯ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಎಷ್ಟೋ ಕಳ್ಳತನ, ದರೋಡೆ ಮತ್ತು ಡ್ರಗ್ ಕೇಸ್ಗಳಲ್ಲಿ ಅಕ್ರಮ ವಲಸಿಗರ ಕೈವಾಡ ಇರೋದು ಸಾಬೀತಾಗಿದೆ. ಇವರಿಗೆ ಇಲ್ಲಿನ ಕಾನೂನಿನ ಭಯ ಇರಲ್ಲ. ಕ್ರೈಮ್ ಮಾಡಿ ರಾತ್ರೋರಾತ್ರಿ ರೈಲ್ ಹತ್ತಿ ಪಶ್ಚಿಮ ಬಂಗಾಳಕ್ಕೆ ಹೋಗಿ ಅಲ್ಲಿಂದ ಬಾರ್ಡರ್ ದಾಟಿ ಬಾಂಗ್ಲಾದೇಶ ಸೇರ್ಕೊಳ್ತಾರೆ. ನಮ್ಮ ಪೊಲೀಸರು ಇವರನ್ನು ಹಿಡಿಯೋದಾದರೂ ಹೇಗೆ? ಎಷ್ಟೋ ಕೇಸ್ಗಳು ಇದೇ ಕಾರಣಕ್ಕೆ ಸಾಲ್ವ್ ಆಗಿಲ್ಲ. ಮೂರನೆಯದು ಮತ್ತು ಅತಿ ಭಯಾನಕವಾದದ್ದು ಸ್ಲೀಪರ್ ಸೆಲ್ ಮತ್ತು ಭಯೋತ್ಪಾದನೆ. ರಾಷ್ಟ್ರೀಯ ತನಿಖಾ ದಳ ಹಲವು ಬಾರಿ ಎಚ್ಚರಿಕೆ ನೀಡಿದೆ. ಬಾಂಗ್ಲಾದೇಶದ ಉಗ್ರ ಸಂಘಟನೆಗಳು ತಮ್ಮ ಸ್ಲೀಪರ್ ಸೆಲ್ಗಳನ್ನು ಬೆಂಗಳೂರಿನಲ್ಲಿ ಆಕ್ಟಿವ್ ಮಾಡೋಕ್ಕೆ ಈ ಅಕ್ರಮ ವಲಸಿಗರನ್ನು ಬಳಸ್ಕೊಳ್ತಿದ್ದಾರೆ. ಇವರು ಸಾಮಾನ್ಯ ಕೂಲಿ ಕಾರ್ಮಿಕರಂತೆ ಇರ್ತಾರೆ, ಆದರೆ ಒಳಗೆ ಉಗ್ರ ಚಟುವಟಿಕೆಗಳಿಗೆ ಸಹಾಯ ಮಾಡ್ತಾರೆ. ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆದಾಗಲೂ ಅಥವಾ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆದಾಗಲೂ ಈ ಲಿಂಕ್ಗಳು ಎಲ್ಲಿ ಹೋಗಿ ತಲುಪ್ತಿವೆ ಅನ್ನೋದನ್ನು ನಾವು ನೋಡಿದ್ವಿ. ಹಿಂದೆ ಬೆಂಗಳೂರಿನಲ್ಲಿ ಅಡಗಿದ್ದ ಎಷ್ಟೋ ಉಗ್ರರನ್ನು ಅರೆಸ್ಟ್ ಮಾಡಿದಾಗ ಅವರು ಲೇಬರ್ಗಳ ವೇಷದಲ್ಲಿ ಇದ್ದರು ಅನ್ನೋದು ಮರಿಬೇಡಿ. ಈಗ ಪ್ರಶ್ನೆ ಬರುತ್ತೆ, ನಮ್ಮ ಸರ್ಕಾರ, ನಮ್ಮ ಪೊಲೀಸ್ ಇಲಾಖೆ ಏನು ಮಾಡ್ತಿದೆ? ಕೂತಿದೆಯಾ? ಖಂಡಿತ ಇಲ್ಲ. ಪೊಲೀಸರು ಆಗಾಗ ರೈಡ್ ಮಾಡ್ತಾರೆ, ಶೆಡ್ಗಳಿಗೆ ಹೋಗಿ ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ. ಆದರೆ ಅಲ್ಲಿ ಬರೋ ಪ್ರಾಬ್ಲಮ್ ಏನು ಗೊತ್ತಾ? ಅವರ ಹತ್ತಿರ ಈಗಾಗಲೇ ಪಕ್ಕ ಒರಿಜಿನಲ್ ಅನ್ನೋ ಥರದ ಫೇಕ್ ಆಧಾರ್ ಕಾರ್ಡ್ ಇರುತ್ತೆ. ಇದನ್ನು ನೋಡಿ ಪೊಲೀಸರಿಗೂ ಕನ್ಫ್ಯೂಸ್ ಆಗುತ್ತೆ. ಇವನು ಪಶ್ಚಿಮ ಬಂಗಾಳದವನ ಅಥವಾ ಬಾಂಗ್ಲಾದೇಶದವನ ಅಂತ ಪ್ರೂವ್ ಮಾಡೋದು ತುಂಬಾ ಕಷ್ಟ. ಭಾಷೆನೂ ಒಂದೇ, ವೇಷನೂ ಒಂದೇ. ಇನ್ನು ಕೆಲವು ಬಾರಿ ಏನಾಗುತ್ತೆ, ಪೊಲೀಸರು ಹಿಡಿದು ಡಿಪೋರ್ಟ್ ಮಾಡೋಕ್ಕೆ ಕರ್ಕೊಂಡು ಹೋದ್ರು ಅಂತ ಇಟ್ಕೊಳ್ಳಿ. ಬಾರ್ಡರ್ನಲ್ಲಿ ಬಾಂಗ್ಲಾದೇಶದವರು ಇವರು ನಮ್ಮವರೇ ಅಲ್ಲ, ನಮಗೂ ಇವರಿಗೂ ಸಂಬಂಧ ಇಲ್ಲ ಅಂತ ವಾಪಸ್ ತಗೊಳ್ಳೋಕ್ಕೆ ಒಪ್ಪಲ್ಲ. ಆಗ ಇವರು ತ್ರಿಶಂಕು ಸ್ಥಿತಿಯಲ್ಲಿ ಅಲ್ಲೇ ಎಲ್ಲೋ ಬಾರ್ಡರ್ನಲ್ಲಿ ಉಳ್ಕೋತಾರೆ ಅಥವಾ ಮತ್ತೆ ಲಂಚ ಕೊಟ್ಟು ಒಳಗೆ ಬರ್ತಾರೆ. ಇದು ಒಂದು ವಿಷ ವರ್ತುಲ. ಮತ್ತೊಂದು ಕಡೆ ವೋಟ್ ಬ್ಯಾಂಕ್ ರಾಜಕೀಯ. ಕೆಲವು ರಾಜಕಾರಣಿಗಳಿಗೆ ಇವರು ಕೇವಲ ಮತಗಳು. ಒಂದು ಸ್ಲಮ್ನಲ್ಲಿ 500 ಜನ ಇದ್ದಾರೆ ಅಂದರೆ ಅವರು ವೋಟ್ ಪೂರ್ತಿ ಒಬ್ಬರಿಗೆ ಬೀಳುತ್ತೆ ಅಂದರೆ ಅವರಿಗೆ ಲೋಕಲ್ ಲೀಡರ್ಗಳು ಪ್ರೊಟೆಕ್ಷನ್ ಕೊಡ್ತಾರೆ. ರೇಡ್ ಆದಾಗ ಫೋನ್ಗಳು ಹೋಗ್ತವೆ, ಪೊಲೀಸರ ಕೈ ಕಟ್ಟಿ ಹಾಕಲಾಗುತ್ತೆ. ಇದು ಕಟು ಸತ್ಯ. ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಇಲ್ವಾ? ಇದು ಕೇವಲ ಸರ್ಕಾರದ ಕೆಲಸ ಅಲ್ಲ, ಸಾಮಾನ್ಯ ನಾಗರಿಕರಾದ ನಮ್ಮ ಜವಾಬ್ದಾರಿಯೂ ಇದೆ. ನಾವು ಮನೆ ಅಥವಾ ಅಂಗಡಿ ಬಾಡಿಗೆಗೆ ಕೊಡುವಾಗ ಕೇವಲ ಆಧಾರ್ ಕಾರ್ಡ್ ನೋಡಿದ್ರೆ ಸಾಲದು, ಪ್ರಾಪರ್ ಪೊಲೀಸ್ ವೆರಿಫಿಕೇಶನ್ ಮಾಡಿಸ್ಬೇಕು. ಕೆಲಸಕ್ಕೆ ಇಟ್ಕೊಳ್ಳುವಾಗ ಅವರ ಹಿನ್ನೆಲೆ ಚೆಕ್ ಮಾಡಬೇಕು. ಕಾಂಟ್ರಾಕ್ಟರ್ಗಳು ಕೇವಲ ಲಾಭ ನೋಡದೆ ದೇಶದ ಸುರಕ್ಷತೆ ನೋಡಬೇಕು. ಅಕ್ರಮವಾಗಿ ಇರೋರ ಬಗ್ಗೆ ಸಂಶಯ ಬಂದರೆ ಕೂಡಲೇ ಹತ್ತಿರದ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಸರ್ಕಾರದ ಮಟ್ಟದಲ್ಲಿ ನ್ಯಾಷನಲ್ ರಿಜಿಸ್ಟ್ರೇಷನ್ ಆಫ್ ಸಿಟಿಸನ್ ಅಥವಾ ಅಂತಹದ್ದೇ ಸ್ಟ್ರಿಕ್ಟ್ ಆದ ಕಾನೂನು ಜಾರಿಯಾಗಬೇಕು ಅನ್ನೋದು ಹಲವರ ವಾದ. ಆಧಾರ್ ಕಾರ್ಡ್ ಕೊಡುವ ಪ್ರಕ್ರಿಯೆ ಇನ್ನಷ್ಟು ಟೈಟ್ ಆಗಬೇಕು. ಬಾರ್ಡರ್ ಸೆಕ್ಯುರಿಟಿ ಇನ್ನೂ ಸ್ಟ್ರಾಂಗ್ ಆಗಬೇಕು. ವೀಕ್ಷಕರೇ, ಕೊನೆಯದಾಗಿ ಹೇಳೋದಾದರೆ, ಬೆಂಗಳೂರು ಎಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುವ ಊರು. ಬದುಕೋಕೆ ಬಂದವರಿಗೆ ಇಲ್ಲಿ ಆಸರೆ ಸಿಗುತ್ತೆ. ಆದರೆ ಆ ಪ್ರೀತಿಯನ್ನು ದುರುಪಯೋಗ ಪಡಿಸಿಕೊಂಡು ಅಕ್ರಮವಾಗಿ ನುಗ್ಗಿ ಇಲ್ಲಿನ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ತರೋದನ್ನು ಸಹಿಸೋಕೆ ಆಗಲ್ಲ. ನಾವು ಎಚ್ಚೆತ್ಕೊಳ್ಳದಿದ್ರೆ
ಮುಂದೊಂದು ದಿನ ಬೆಂಗಳೂರು ತನ್ನ ಮೂಲ ಸ್ವರೂಪವನ್ನೇ ಕಳೆದುಕೊಳ್ಬೋದು. ನಿಮ್ಮ ಕಣ್ಣ ಮುಂದೆಯೇ ಒಂದು ಮಿನಿ ಬಾಂಗ್ಲಾದೇಶ ಸೃಷ್ಟಿಯಾಗೋದ್ರಲ್ಲಿ ಸಂಶಯವೇ ಇಲ್ಲ. ಈಗಾಗಲೇ ಯುರೋಪ್ ದೇಶಗಳಲ್ಲಿ ವಲಸಿಗರ ಸಮಸ್ಯೆ ಎಷ್ಟರ ಮಟ್ಟಿಗೆ ಆಗೋಗಿದೆ ಅನ್ನೋದನ್ನು ನಾವು ನೋಡ್ತಿದ್ದೇವೆ. ಇದೇ ಪರಿಸ್ಥಿತಿ ನಮ್ಮ ಬೆಂಗಳೂರಿಗೆ ಬರೋದು ಬೇಡ ಅಂದರೆ ಇವತ್ತೇ ನಾವು ಜಾಗೃತರಾಗಬೇಕು. ನಿಮಗೇನನ್ಸುತ್ತೆ? ನಿಮ್ಮ ಏರಿಯಾದಲ್ಲಿ ಅಥವಾ ನೀವು ನೋಡಿದ ಹಾಗೆ ಇಂತಹ ಚಟುವಟಿಕೆಗಳು ಗಮನಕ್ಕೆ ಬಂದಿದೆಯಾ? ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಏನು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.